ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2025ನೇ ವರ್ಷಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಈ ವಿಡಿಯೋ ಒಳಗೆ ಹೋದ ವರ್ಷ ಕಳೆದಂತಹ ಕೆಲವೊಂದು ಸವಿಕ್ಷಣಗಳನ್ನು ಮೆಲುಕು ಹಾಕುವಂಥ ಟೈಮ್. ಫಸ್ಟ್ ನಾವು ಓಪನ್ ಮಾಡ್ತೀವಿ ನಮ್ಮ ರಾಮನ ಅಯೋಧ್ಯ ಒಳಗೆ ಸ್ಥಾಪನೆ ಮಾಡಿದಂತಹ ದಿವಸ ಜನವರಿ 22 ಅಯೋಧ್ಯ ಒಳಗೆ ರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ. ಅದ್ರ ಸಲುವಾಗಿ ನಾವು ನಮ್ಮ ಏರಿಯಾ ಒಳಗೆ ಕೆಲವೊಂದು ಸಣ್ಣ ಪುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಅದ್ರದ್ದು ಒಂದು ಸಣ್ಣ ಝಲಕ್ ನಿಮ್ಮ ಮುಂದದ ನೋಡ್ರಿ, ಎಂಜಾಯ್ ಮಾಡ್ರಿ. ನೆಕ್ಸ್ಟು ನನ್ನ ಸೆಕೆಂಡ್ ಇಯರ್ ರಿಸಲ್ಟ್ ಆಗಿದ್ದ ಖುಷಿ ಒಳಗೆ ನಾವೆಲ್ಲ ಫ್ಯಾಮಿಲಿ ಹೋದಂತಹ ಒಂದು 2024 ಫಸ್ಟ್ ಟ್ರಿಪ್ ಅಗಡಿ ತೋಟಕ್ಕೆ ನಾವೆಲ್ಲರೂ ಹೋಗಿದ್ವಿ. ಸೊ ಅಲ್ಲಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಎಲ್ಲ. ಅದರವು ಕೆಲವೊಂದು ಸಣ್ಣ ಕ್ಲಿಪ್ ಅವ ನೋಡ್ರಿ. ಇಡೀ ನಮ್ಮ ಫ್ಯಾಮ್ಲಿ ಎಲ್ಲ ಫುಲ್ ಟ್ರೆಡಿಷ್ನಲ್ ಲುಕ್ ಒಳಗಿತ್ತವತ್ತು. ನಾವು ಅಲ್ಲೆಲ್ಲ ಕಬ್ಬಿನ ಗಾಣ ತಿರುಗಿಸಿದ್ವಿ, ಮಸ್ತಿತ್ತು. ಆಮೇಲೆ ನಾವೆಲ್ಲ ಒಂದು ಸ್ವಲ್ಪ ಕಾಡು ಮನುಷ್ಯರಗತೆ ಎಲ್ಲ ಅವತಾರ ಹಾಕ್ಕೊಂಡು ಜಿಗ್ದಾಡಿ ಡ್ಯಾನ್ಸನ್ನು ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಬರಬೇಕಾದ್ರೆ ಆನಂದೇಶ್ವರ ಟೆಂಪಲ್ ಅಂತ ಹೇಳಿ ಜಸ್ಟ್ ಓಪನಿಂಗ್ ಹೊಸ ಟೆಂಪಲ್ ಇತ್ತು, ಅಲ್ಲಿನೂ ಹೋದ್ವಿ. ಅಲ್ಲೂ ನಾವೆಲ್ಲ ಫುಲ್ ಮಸ್ತಿ ಮಜಾ ಮಾಡಿದ್ವಿ. ಇಲ್ಲಿಂದ ನೆಕ್ಸ್ಟ್ ನಾನು ಬೆಳಗಾವಿಗೆ ಹೋದೆ. ಅಲ್ಲಿ ರಾಣಿ ಚೆನ್ನಮ್ಮ ಝೂ ಇತ್ತು, ಅಲ್ಲಿ ಎಲ್ಲ ಪ್ರಾಣಿಗಳು ಮಸ್ತ್ ಇದ್ದು, ಅದನ್ನೆಲ್ಲ ನೋಡಿದ್ವಿ. ಅದರದ್ದು ನೆಕ್ಸ್ಟು ನಮ್ದು ಮತ್ತು ಹೋಲ್ ಫ್ಯಾಮ್ಲಿ ನಾವೆಲ್ಲರೂ ಮುರುಗೋಡಕ್ಕೆ ಹೋಗಿದ್ವಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ದರ್ಶನಕ್ಕೆ. ಅಲ್ಲಿಂದ ನಾವು ಮತ್ತೆ ಬೆಳಗಾವಿಗೆ ಬಂದು ಅಲ್ಲಿ ಅಂತೂ ಫುಲ್ ಮಜಾ ಮಾಡಿದ್ವಿ. ಅಲ್ಲಂತೂ ಸೆಲೆಬ್ರೇಷನ್ಸ್ ಅಂತೂ ಲೆಕ್ಕನೇ ಇಲ್ಲ. ನಮ್ಮ ಇಡೀ ಫುಲ್ ಫ್ಯಾಮಿಲಿ ಎಲ್ಲ ಅಲ್ಲಿ ಒಂಥರ ಮಜಾ ಮಾಡಿದ್ವಿ ನಾವು. ನೆಕ್ಸ್ಟ್ ಅಲ್ಲಿಂದ ನಾವು ಹಿಡ್ಕಲ್ ಡ್ಯಾಮಿಗೆ ಹೋಗಿದ್ವಿ. ಹಿಡ್ಕಲ್ ಡ್ಯಾಮ್ ಅಂತೂ ಸೂಪರಾಗಿತ್ತು. ಫುಲ್ ಜಿಟ್ಟಿ ಮಳೆ ಥಂಡಿ, ಆಮೇಲೆ ಫುಲ್ ಮೇಲ್ಗಡೆ ಎಲ್ಲ ಹೋಗಿ ಬಂದ್ವಿ, ಮಸ್ತ್ ಇತ್ತು. ಗವಿಸಿದ್ದೇಶ್ವರಕ್ಕೂ ಹೋಗಿದ್ವಿ, ಅಲ್ಲಿ ಒಂದು ಝಲಕ್ಕಿದ್ದು. ಅಲ್ಲಿಂದ ನಾವು ಕರ್ಕಿಹಳ್ಳಿ, ಅಲ್ಲಿ ಅಂತೂ ಅದ್ಭುತವಾಗಿತ್ತು. ನೆಕ್ಸ್ಟ್ ಕುರುಬಗಟ್ಟೆ ಆಂಜನೇಯ ಸ್ವಾಮಿ ಧಾರವಾಡ ಹತ್ರ. ಈ ಆಂಜನೇಯ ಸ್ವಾಮಿ ಗುಡಿ ಅಂತೂ ಮಸ್ತ್ ಇತ್ತು, ಇಲ್ಲೂ ಒಂದು ಸ್ವಲ್ಪ ಎಲ್ಲ ನಾವು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾವು ತೋಳಂಕೆರೆಗೆ ಹೋಗಿದ್ವಿ. ತೋಳಂಕೆರೆ ಒಳಗೆ ಬೋಟಿಂಗ್ ಅದು ಎಲ್ಲ ಮಸ್ತ್ ಮಜಾ ಎಂಜಾಯ್ ಮಾಡಿದ್ವಿ. ಫುಲ್ ನಮ್ಮ ಫ್ಯಾಮಿಲೀಸ್ ಎಲ್ಲ ಮಸ್ತ್ ಟ್ರಿಪ್ ಹೊಡೆದದು ಎಲ್ಲ ಕಡೆನೂ. ನೆಕ್ಸ್ಟ್ ಸಿದ್ಧಾರೂಢ ಮಠ, ಹುಬ್ಬಳ್ಳಿ ಸಿದ್ಧಾರೂಢ ಮಠ. ಅಲ್ಲಿಂದ ಬಾದಾಮಿ, ಬನಶಂಕರಿ. ನೆಕ್ಸ್ಟು ದಕ್ಷಿಣ ಕಾಶಿ ಮಹಾಕೂಟ. ಅದರ ನೆಕ್ಸ್ಟ್ ನಾವು ಹೋಗಿದ್ದು ಎದುರುಮುಖ ಹನುಮಂತ ಇರುವಂತಹ ಸುನ್ನಾಳ. ನೆಕ್ಸ್ಟು ಕೊಡಚಿ ವೀರಭದ್ರ. ಹಿಂಗೆ ಎಲ್ಲ ಕಡೆ ಇದೊಂದು ಫ್ಯಾಮಿಲಿ ನಾವು ಮತ್ತೆ ಎಂಜಾಯ್ ಮಾಡಿದ್ವಿ. ಇದು ಟ್ರಿಪ್ ಮಸ್ತ್ ಇತ್ತು. ಒಂದೇ ದಿವ್ಸಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇವ್ರುಗಳನ್ನು ನಾವು ಕವರ್ ಮಾಡಿಬಿಟ್ಟಿದ್ವಿ. ಅಂತಹ ಅದ್ಭುತವಾದ ಮೆಮೊರೀಸ್, ಅದ್ಭುತವಾದ ಟ್ರಿಪ್. ನೆಕ್ಸ್ಟ್ ನಮ್ಮ ಮೇನ್ ಅಟ್ರಾಕ್ಷನ್ ಆಫ್ ದಿ ಟ್ರಿಪ್ ನಾವು ಹೋಗಿದ್ದು ಅಂತಂದ್ರೆ ಲಾಂಗೆಸ್ಟ್ ಟ್ರಿಪ್ ಅಂತಂದ್ರೆ ಮಂತ್ರಾಲಯ. ಇದು ನಮ್ಮ ಚಿಯಾ ಮಿಯಾಸ್ ಗ್ಯಾಂಗ್, ಮಸ್ತ್ ಇತ್ತಿದ್ದು ಗ್ಯಾಂಗ್. ನಾವು ಮುಂಜಾನೆ ನಾಷ್ಟ ಮಾಡ್ಲಿಕ್ಕೆ ಕೂತಿದ್ವಿ ಹೊಲದೊಳಗಂತೂ ಮಸ್ತ್ ಇತ್ತು ನಾಷ್ಟ, ಸೂಪರಾಗಿ ಮಾಡಿದ್ವಿ. ಅತ್ಯ, ಮಾಮ, ನಮ್ಮ ಚಿಟುನಿ, ಅಕ್ಕ ಎಲ್ಲರೂ ಹೋಗಿದ್ದು ಟ್ರಿಪ್ ಇದೆ. ಭತ್ತದ ಗದ್ದೆ ಒಳಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ನಾವು ಮಂತ್ರಾಲಯ ರೋಡಿಗೆ ಬಂದ್ವಿ. ತುಂಗಾ ನದಿಯ ಒಂದು ಹೊಸ ಲುಕ್ ಇದ್ರೊಳಗೆ ನಮಗೆ ಕಂಡು ಬಂತು. ನಾವು ಹೋಗ್ಬೇಕಾದ್ರೆ ರೋಡ್ ಒಳಗೆ ಬ್ರಿಡ್ಜ್, ಆ ಕಡೆ ಬಾಜುಕ್ಕೂ ನೀರು, ಈ ಕಡೆ ಬಾಜುಕ್ಕೂ ನೀರು. ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ, ಆಸೆಗೊಂದು ತುತ್ತು, ಗೊತ್ತಾಸೆಗೊಂದು ತುತ್ತು. ನಾವು ಹೋಗ್ಬೇಕಾದ್ರೆ ನಿಂತ್ಕೊಂಡು ಊಟ ಮಾಡಿದ್ವಿ. ಅಲ್ಲಿ ಊಟ ಅಂತೂ ಮಸ್ತ್ ಇತ್ತು. ಖಡಕ್ ರೊಟ್ಟಿ, ಚಟ್ನಿ, ಆಮೇಲೆ ಜುಣಕದ ಬಡಿ, ಅಲಸಂದಿಕಾಳು ಪಲ್ಯ, ಹೆಸರುಕಾಳು ಪಲ್ಯ, ಅನ್ನ, ಸೂಪರ್ ಆಗಿತ್ತು ಊಟ. ಜಾಗನೂ ಮಸ್ತ್ ಎಲ್ಲ ಊಟ ಮಾಡಿ ನೆಕ್ಸ್ಟ್ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ನಮ್ಮ
ಫ್ಯಾಮಿಲಿ. ನಾವು ಹೋದಂಥ ಒಂದು ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಅಂದ್ರೆ ಅದು ಮಂತ್ರಾಲಯ. ಮಸ್ತ್ ಇತ್ತು ಟ್ರಿಪ್. ಅದ್ಭುತವಾಗಿತ್ತು ಆ ಕ್ಷಣ, ಮರೆಯಲಾರ್ದಂತಹ ಕ್ಷಣ ಅಂತಿದ್ರ ಅದು ಅವತ್ತಿಂದ ರಥೋತ್ಸವ. ಬಂಗಾರದ ರಥೋತ್ಸವದೊಳಗೆ ರಾಯರ ಮೂರ್ತಿ ಬುದ್ಧಿ ವಿಜೃಂಭಣೆಯಿಂದ ಬರ್ಲೇತಿತ್ತು. ಹೆಂಗಂದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಂತವಲ್ಲ ಇಲ್ಲಿ ಬಂಗಾರ ಬೆಳ್ಳಿ ಅಷ್ಟೆಲ್ಲ ಕಟ್ಟಿಗೆ ತೇರು ಎಳಿತಾರ, ಗಜವಾಹನ ಆಗ್ತದ ಮತ್ತು ನವರತ್ನಗಳಿಂದ ತುಂಬಿರುವಂಥದ್ದನ್ನು ಅಲ್ಲಿ ತೇರನ್ನ ಎಳಿತಾರ. ಮಸ್ತಿರ್ತದ ನೋಡು ಅಂದಿರ್ತದ. ಇದು ನಮ್ಮ 2024ರ ಮೋಸ್ಟ್ ಮೆಮೊರೇಬಲ್ ಟ್ರಿಪ್. 2025 ಮುಗಿಯೊಳಗೂ ಕೂಡ ಮತ್ತೆ ಯಾರು ಇನ್ನೊಂದ್ಸಲ ಮಂತ್ರಾಲಯ ಕರೆಸ್ಕೊಳ್ಳಿ ನಮ್ಮನ್ನ. ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ, ಹಾಲು ಸಕ್ಕರೆ ಬೆಲ್ಲ ಏನೇ. ಮಂತ್ರಾಲಯದಿಂದ ನೆಕ್ಸ್ಟ್ ನಾವು ಎಲೆ ಬಿಚ್ಚಾಲೆಗೆ ಹೋಗಿದ್ವಿ. ಎಲೆ ಬಿಚ್ಚಾಲೆ ಒಳಗಿನ ಕೆಲವೊಂದು ಛಲಕ್ ವಿಡಿಯೋಸ್. ಕಾರ್ತಿಕ ಮಾಸದಲ್ಲಿ ನಾವು ಹೋಗಿದ್ವಿ, ಅಲ್ಲಿ ಕಾರ್ತಿಕೋತ್ಸವ ಮಸ್ತ್. ಹಂಗಾಗಿ ನಾವು ಅಲ್ಲಿ ದೀಪವನ್ನ ಬಿಟ್ಟಿದ್ವಿ. ಆಮೇಲೆ ಹಂಗ ಅಲ್ಲಿ 3 ದಿವಸ ಆರಾಧನೆನೂ ಇತ್ತು ಮಂತ್ರಾಲಯದೊಳಗೆ, ಹಂಗಾಗಿ ಹೋಗಿದ್ವಿ ನಾವು. ಇಲ್ಲೂ ನಾವೆಲ್ಲ ಒಂದು ಸ್ವಲ್ಪ ಮಸ್ತ್ ಮಜಾ ಮಾಡಿದ್ವಿ. ಇಲ್ಲಿ ನಾನು, ಅಕ್ಕ, ಮಾಮ, ನಮ್ಮ ಮಾಮಿ, ನಮ್ಮ ಚಿಟ್ಟಮಿ, ನಮ್ಮ ಪಿತ್ತು ಎಲ್ಲರೂ ಹೋಗಿದ್ವಿ. ಅತ್ತೆ, ಮಾಮ, ಅಮ್ಮ, ಅಪ್ಪ ಅಷ್ಟರು ಹೋಗಿದ್ವಿ. ಮಸ್ತ್ ಟ್ರಿಪ್ ಇದು. ನೆಕ್ಸ್ಟ್ ಇನ್ನೊಂದು ಮೆಮೊರೇಬಲ್ ಟ್ರಿಪ್ ನಮ್ದು ದೇವ್ರ ಗುಡ್ಡ. ಕಾರ್ತಿಕ ಹಚ್ಲಿಕ್ಕೆ ಹೋಗಿದ್ವಿ. ಕಾರ್ತಿಕೋತ್ಸವ ಇತ್ತು ಅಂಥೇಳಿ ನಾವು ರಾತ್ರಿ ಹೋಗಿದ್ವಿ ಕಾರ್ತಿಕ ಹಚ್ಚಲಿಕ್ಕೆ. ಭಾರಿ ಮಸ್ತ್ ಆದಂತಹ ಟ್ರಿಪ್ ಅಂದರೆ ಇದು ಒಂದು ಮಸ್ತ್ ಆಗಿತ್ತು ಟ್ರಿಪ್. ಇವು ಅಲ್ಲಿ ದೇವ್ರ ಗುಡ್ಡಕ್ಕೆ ಹೋಗೋ ಒಳಗಿನ್ನು ಕೆಲವೊಂದು ಸಣ್ಣ ಸಣ್ಣ ಝಲಕ್ಗಳು ನಾವಿಲ್ಲೆಲ್ಲ ಕಾರ್ತಿಕದು ಹಚ್ಚಿದ್ವಿ. ಮಸ್ತಿತ್ತು, ಸೂಪರ್ ಆಗಿತ್ತು. ನೆಕ್ಸ್ಟ್ ನಮ್ದು ಇನ್ನೊಂದು ಮೆಮೊರೇಬಲ್ ಟ್ರಿಪ್ ಅಂತಂದ್ರೆ ನಾನು ಕಲ್ತಂತಹ ಸ್ಕೂಲ್ ಧಾರವಾಡೊಳಗೆ ಪ್ರೆಸೆಂಟೇಷನ್ ಗರ್ಲ್ಸ್ ಹೈಸ್ಕೂಲ್ ಧಾರವಾಡ ಪ್ರೈಮರಿ UKG LKG ಇಂದ ಹಿಡಿದು 10th ವರೆಗೂ ನಾವು ಇಲ್ಲೇ ಕಲ್ತಿದ್ದು. ನಮ್ದು 10th ಆದಮೇಲೆ ನಾವು ನೆಕ್ಸ್ಟ್ ಈಗ ಹೋಗಿದ್ದು ಇದಂತೂ ಭಾಳ ಮೋಸ್ಟ್ ಮೆಮೊರೇಬಲ್ ಟ್ರಿಪ್. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಇವು ನಾವಿರೋದು 3 ಜನ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಆದ್ರೆ ನಾವು 3 ಜನ ಎಲ್ಲಿ ಹೋಗಿ ಸಿಕ್ಕಾಪಟ್ಟಿ ಮಜಾ ಮಾಡ್ತೇವಿ, ಮಸ್ತ್ ಕುಣಿದಾಡ್ತೇವಿ. ಇದೊಂಥರ ನನ್ನ ಫೇವ್ರೆಟ್ ಟ್ರಿಪ್. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದ ಅಂತಂದ್ರೆ ಅದು ನಮ್ಮ ಸ್ಕೂಲ್ ಟ್ರಿಪ್. ಇಲ್ಲಿ ನಮ್ಮ ಎಲ್ಲ ಟೀಚರ್ಸ್ಗಳು ನಮಗೆ ಭಾಳ ಇದನ್ನ ಮಾಡಿದ್ರು. ನಾವು ನಮ್ಗೆ ಅವ್ರು ಹೇಳ್ಕೊಟ್ಟು ಎಲ್ಲ ನೆನಪಿಗೆ ಬಂದಿದ್ದು. ಇದು ಒಂದು ಮಸ್ತ್ ಟ್ರಿಪ್. ಸೊ ಹಿಂಗೆ ನಮ್ಮದು 2024 ಮಸ್ತಾಗಿ ಎಂಡ್ ಆಯ್ತು. ಸೊ ನಿಮಗೂ ಏನಾದರೂ ಅಂಥ ಮೆಮೊರೀಸ್ ಇದ್ರೆ ಕಮೆಂಟ್ಸ್ ಒಳಗೆ ಹಾಕ್ರಿ. ಲೈಕ್